ರಾಜ್ಯದ ಕಾಂಗ್ರೆಸ್ ನಾಯಕರೊಂದಿಗೆ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸರಣಿ ಸಭೆಯನ್ನು ಮಾಡ್ತಿದ್ದಾರೆ. ಸತತ 3 ಸಭೆಗಳನ್ನು ನಡೆಸಿರತಕ್ಕಂತ ಸಿಎಂ ಸಿದ್ದರಾಮಯ್ಯ ಒಂದೆರಡು ಸಭೆಯಲ್ಲ ಸರಣಿ ಸಭೆಗಳಾಗ್ತಾ ಇದೆ. ರಾಜ್ಯದ ಕಾಂಗ್ರೆಸ್ ನಾಯಕರೊಂದಿಗೆ ದೆಹಲಿಯಲ್ಲಿ ಸರಣಿ ಸಭೆ ಸತತ 3 ಸಭೆಗಳನ್ನು ನಡೆಸಿರುವಂತಹ ಸಿಎಂ ಸಿದ್ದರಾಮಯ್ಯ ನಿನ್ನೆ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಜೊತೆಗೆ ಭೇಟಿ. ನಿನ್ನೆಯೇ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆಯೂ ಕೂಡ ಭೇಟಿ. ಇವತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಜೊತೆಗೆ ಭೇಟಿ. ರಾಷ್ಟ್ರೀಯ ನಾಯಕರ ಜೊತೆ ಸಭೆ, ಆಪ್ತ ಸಚಿವರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಇಂಧನ ಸಚಿವ ಕೆಜೆ ಜಾರ್ಜ್. ಸಿಎಂ ಸಿದ್ದರಾಮಯ್ಯ ಭೇಟಿಯ ವೇಳೆ ಜೊತೆಗಿದ್ದ ಸಚಿವರು. ಕಾಂಗ್ರೆಸ್ ನಾಯಕರೊಂದಿಗೆ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸರಣಿ ಸಭೆ. ಸಿದ್ದರಾಮಯ್ಯರ ಜೊತೆಗೆ ಬೈರತಿ ಸುರೇಶ್ ಇರಲಿಲ್ಲ, ಬಿಜೆಡ್ ಜಮೀರ್ ಅಹ್ಮದ್ ಖಾನು ಇರಲಿಲ್ಲ. ಇದ್ದವರು ಮತ್ಯಾರು? ಲೋಕೋಪಯೋಗಿ ಸಚಿವರು ಜೊತೆಗೆ ಮತ್ತೋರ್ವ ಆಪ್ತ ಸಚಿವ. ಸೊ ನಿನ್ನೆಯೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಯೂ ಕೂಡ ಮಾತಿಗಿಳಿದಿದ್ರು. ಅರ್ಥಾತ್ ಭೇಟಿಯಲ್ಲಿ ಒಂದಷ್ಟು ಚರ್ಚೆಗಳಾಗಿತ್ತು. ಇನ್ನು ಸುರ್ಜೇವಾಲಾ ಕರ್ನಾಟಕದ ಉಸ್ತುವಾರಿ ಅವರ ಜೊತೆಯೂ ಕೂಡ ಒಂದು ಭೇಟಿ ಆಗಿತ್ತು. ಒಂದು ಸುತ್ತಿನ ಮಾತುಕತೆಯೂ ಕೂಡ ನಡೆದಿತ್ತು. ಪೊಲಿಟಿಕಲ್ ಮಾತಲ್ಲದೆ ಮತ್ತೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ರಾಷ್ಟ್ರಪತಿಯ ಭವನಕ್ಕೆ ಹೋಗಿ ಸ್ವತಃ ರಾಷ್ಟ್ರಪತಿಯ ಜೊತೆ 7 ಮಸೂದೆಗೆ ಅಂಗೀಕಾರವನ್ನು ಕೋರಿ ರಾಷ್ಟ್ರಪತಿಗೆ ಮನವಿಯೋ ಅಥವಾ ಏನು ಆ ಒಂದು ಮಸೂದೆಯ ಬಗ್ಗೆ ಅವರಿಗೆ ಸಲ್ಲಿಸಿ ಅದೇ ದೆಹಲಿಯಲ್ಲಿ ಇವತ್ತು ರಾಷ್ಟ್ರೀಯ ನಾಯಕರ ಜೊತೆ ಸಭೆ. ರೀಶಫಲ್ ವಿಚಾರವಾಗಿ ಮಾತುಕತೆ ಆಗಬಹುದಾ? ನಾಟ್ ಶೂರ್. ಕೆಪಿಸಿಸಿಗೆ ಏನಾದರೂ ಬೈಪಾಸ್ ಸರ್ಜರಿ ಆಗುತ್ತಾ? ಸೊ ಇನ್ನು ಕರ್ನಾಟಕ ಕಾಂಗ್ರೆಸ್ನ ರಾಜಕೀಯ ನಡೆಗಳ ಬಗ್ಗೆ ಅಥವಾ ಕೆಲ ನಿರ್ಧಾರಗಳ ಬಗ್ಗೆ ಏನಾದರೂ ಮಹತ್ವದ ಸಭೆನಾ? ಒಟ್ಟಾರೆ ಈ ಒಂದು ಪ್ರಬಲ ಸಭೆಯಲ್ಲಿ ಘಟಾನುಘಟಿ ಸಚಿವರ ಜೊತೆ ಇವತ್ತು ದೆಹಲಿಯಲ್ಲೇ ಸರಣಿ ಸಭೆಯನ್ನು ಮಾಡ್ತಿದ್ದಾರೆ. ಹೈಕಮಾಂಡ್ ಜೊತೆಗೆ ಏನು ಮಾತಾಡಿದ್ರು ಸಿಎಂ ಸಿದ್ದರಾಮಯ್ಯ ಗೊತ್ತಾ? ಹೈಕಮಾಂಡ್ ನಾಯಕರ ಜೊತೆ ಒಂದು ವಸತಿ ಇಲಾಖೆಯಲ್ಲೇ ಭ್ರಷ್ಟಾಚಾರ ಆಗಿದೆ ಎಂಬ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಅವರ ಆರೋಪ. ಕಾಂಗ್ರೆಸ್ ಆಡಳಿತವೇ ಸರಿ ಇಲ್ಲ ಎಂಬ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಆರೋಪ. ನಾನು ಒಂದು ಚರಂಡಿ ಮಾಡಿಸೋಕ್ಕೂ ಆಗಲಿಲ್ಲ ಎಂಬ ಕಾಂಗ್ರೆಸ್ ಶಾಸಕ ಎನ್.ವೈ. ಗೋಪಾಲಕೃಷ್ಣ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಕಾಂಗ್ರೆಸ್ ಶಾಸಕರ ಬಹಿರಂಗ ಅಸಮಾಧಾನ. ಈ ಬಗ್ಗೆ ಹೈಕಮಾಂಡ್ ಭೇಟಿ ವೇಳೆ ಸಿಎಂ ಸಿದ್ದರಾಮಯ್ಯ ಚರ್ಚೆ. ಪಕ್ಕದ ಮನೆಯವರಿಂದ ಮಾನ ಹೋಗ್ತಾ ಇಲ್ಲ, ಮನೆ ಮಕ್ಕಳಿಂದಲೇ ಮಾನ ಹೋಗ್ತಾ ಇದೆ, ಏನು ಮಾಡೋದು? ಬಹಿರಂಗವಾಗಿ ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಸೂಚಿಸಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಏನು ಮಾತಾಡಿದ್ರು ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ. ಒಂದು ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಎಂಬ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ರವರನ್ನ ತರಾಟೆಗೆ ತೆಗೆದುಕೊಳ್ಳದ ವ್ಯಕ್ತಿಗಳೇ ಇಲ್ಲ. ಆ ವಿಚಾರವಾಗಿಯೂ ಜೊತೆಗೆ ಲೂಸ್ ಟಾಕ್ ಕಾಂಗ್ರೆಸ್ನ ಸ್ವಪಕ್ಷದ ನಾಯಕರಿಂದಲೇ. ಮೊನ್ನೆ ಜಿ ಪರಮೇಶ್ವರ್ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ, ಇರೋದನ್ನೆಲ್ಲ ನಿಮಗೆ ಕೊಟ್ವಿ. ಜನ ಏನು ಬಾಗ್ಲಿಗೆ ಬಂದೇನಾದರೂ ದುಡ್ಡು ಕೊಡಿ ಅಂತ ಕೇಳ್ಕೊಂಡಿದ್ರ? ಕೊಡೋದು ನಿಮ್ಮ ಕರ್ಮ, ಕೊಟ್ರಿ. ಕೆಜೆ ಜಾರ್ಜ್ ಇವತ್ತು ಸಿದ್ದರಾಮಯ್ಯರ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ. ನಿಮಗೆ ತಿಂಗಳಿಗೆ ಸ್ಯಾಲ್ರಿ ಕೊಡೋದಲ್ಲ, ಕಾಯ್ಬೇಡಿ ಗೃಹಲಕ್ಷ್ಮಿ ಹಣ ಅಂದಿದ್ರು. ಡಿ.ಕೆ. ಶಿವಕುಮಾರ್ ಶಕ್ತಿ ಯೋಜನೆಯ ಬಗ್ಗೆ ಕುಹಕ ಆಡಿದ್ರು. ಸ್ವಪಕ್ಷದವರೇ ದುಶ್ಮನ್ ಕಿದರ್ ಹೈ ಅಂದ್ರೆ ಎಲ್ಲೂ ಇಲ್ಲ, ಬಗಲಲ್ಲೇ ಇದ್ದಾರೆ. ಅದರರ್ಥ ಪಕ್ಷದ ಶಾಸಕರು ಮತ್ತು ಸಚಿವರುಗಳ ಈ ತರಹದ ಪ್ರಮಾದಗಳಿಂದ ಕಷ್ಟ ಅನುಭವಿಸ್ತಾ ಇರುವಂತಹದ್ದು ಪಕ್ಷ, ಡ್ಯಾಮೇಜ್ ಆಗ್ತಾ ಇರುವಂತಹದ್ದು ಪಕ್ಷದ ಇಮೇಜಿಗೆ, ಪಕ್ಷದ ವರ್ಚಸ್ಸಿಗೆ. ಇದಕ್ಕೊಂದು ಸೂಕ್ತ ಪರಿಹಾರ ಏನು ಅಂತ ಹೇಳಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ. ಈಗಾಗಲೇ ವಸತಿ ಸಚಿವರ ವಿರುದ್ಧದ ಆರೋಪ, ವಸತಿ ಇಲಾಖೆಯಲ್ಲಿ ನಡೆದಿರತಕ್ಕಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ವಾಸನೆಯ ಬಗ್ಗೆ ಚರ್ಚೆ. ಈ ಎಲ್ಲವೂ ಕೂಡ ಆಡಳಿತಾರೂಢ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸೋದ್ರಲ್ಲಿ ಯಾವ ಸಂದೇಹವೂ ಬೇಡ.
ಇನ್ನು ಈ ಸಬ್ಜೆಕ್ಟ್ಗಳನ್ನು ವಿರೋಧ ಪಕ್ಷದವರು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರಾ? ಅಲ್ಲೂ ಇಲ್ಲ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋ ಆರೋಪಕ್ಕೆ ಪುಷ್ಟಿ ಕೊಡುವಂತೆ ವಿರೋಧ ಪಕ್ಷದ ನಾಯಕರು ಕೂಡ ಅದನ್ನು ಸಮಾಜದ ಮುಂದೆ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಬರುವಂತಹ ಸಾಮರ್ಥ್ಯವನ್ನು ಅವರೂ ಹೊಂದಿಲ್ಲ. ಸೊ ಆಡಳಿತಾರೂಢ ಮತ್ತು ವಿಪಕ್ಷ ಎರಡರ ಸಮರ್ಥತೆಯ ಬಗ್ಗೆ ಈಗ ಚರ್ಚೆಗಳು ಶುರುವಾಗಿದೆ. ಸೊ ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ರಾಷ್ಟ್ರಪತಿಯನ್ನ ಭೇಟಿ ಮಾಡಿದ್ರು. ಅದಾದ ಬೆನ್ನಲ್ಲೇ ಇವತ್ತು ಕೆ.ಸಿ. ವೇಣುಗೋಪಾಲ್, ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ್ ಎಲ್ಲರನ್ನೂ ಕೂಡ ಭೇಟಿಯಾಗಿ ರಾಜ್ಯದ ಆಡಳಿತ ಅಥವಾ ರಾಜ್ಯದ ಪಕ್ಷದ ಆಂತರಿಕ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಮಾತುಕತೆಗೆ ಇಳಿದಿದ್ದಾರೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.